ಮಹದೇವಪುರದಲ್ಲಿ ಜಿಬಿಎ ವತಿಯಿಂದ ಸುಮಾರು 500ಕ್ಕೂ ಹೆಚ್ಚು ಬೀದಿಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ಹೂಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ರಾಮಚಂದ್ರ, ನೀಡಿರುವ ಗುರುತಿನ ಚೀಟಿಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೆಚ್ಚಿನ ಐಟಿ-ಬಿಟಿ ಕಂಪನಿಗಳು ಇದ್ದು, ಜೀವನೋಪಾಯಕ್ಕಾಗಿ ಸಣ್ಣಪುಟ್ಟ ವ್ಯಾಪಾರ ಮಾಡುತ್ತಿರುವ ಬೀದಿಬದಿ ವ್ಯಾಪಾರಿಗಳು ಯಾರಿಗೂ ತೊಂದರೆ ಕೊಡದೆ ಶಿಸ್ತುಬದ್ಧವಾಗಿ ವ್ಯಾಪಾರ ಮಾಡಬೇಕು ಎಂದು ತಿಳಿಸಿದರು. ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ಸಂಚಾರಕ್ಕೆ ಅಡಚಣೆ ಆಗದಂತೆ ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡಬಾರದು ಎಂದು ಸೂಚಿಸಿದರು. ಪಾಲಿಕೆಯಿಂದ ಸಿಗುವ ವಿವಿಧ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಕರೆ ನೀಡಿದರು. ನಮಸ್ಕಾರ. ಇವತ್ತೇನು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೀದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಮ್ಮ ಸುಚಿತ್ರಾ ರೆಡ್ಡಿ ಮೇಡಮ್ ಮತ್ತು ಅವರು ಸಿಬ್ಬಂದಿ ಬಂದಿದ್ದಾರೆ. ಒಂದು ಬೀದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ನಾವು ಲೈಸೆನ್ಸ್ ಮಾಡೋ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಇಡೀ ಪೂರ್ವ ತಾಲೂಕಲ್ಲಿ ಕನ್ನಳ್ಳಿಯಿಂದ ಹಿಡಿದು ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಬಡವರಿಗೆ ಅನುಕೂಲ ಆಗೋಬೇಕು ಅನ್ನೋ ಉದ್ದೇಶದಿಂದ ಭಾರತೀಯರ ಸೇವಾ ಸಮಿತಿ ಸತತ 15 ವರ್ಷಗಳಿಂದ ಬೀದಿ ವ್ಯಾಪಾರಿಗಳಿಗಾಗಿ ಶ್ರಮಿಸಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹ್ಯಾಕರ್ ಝೋನ್ ಪ್ರಕಾರ ಅವ್ರಿಗೆ ಪ್ರತಿಯೊಬ್ಬರ ನಿರ್ಗತಿಕರು, ಅಂಗವಿಕಲರು, ನಿರುದ್ಯೋಗಿಗಳು, ಹಿರಿಯ ನಾಗರಿಕರು ಬದುಕನ್ನು ಕಟ್ಕೋಬೋದು ಅಂತ ಆದೇಶಗಳಿದ್ದಾವೆ. ಅದನ್ನು ತಗೊಬಂದು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ತಾವು ಜಾರಿ ತರಬೇಕು ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಬೇಡಿಕೆಯನ್ನಿಟ್ಟಾಗ, ಅದೇ ರೀತಿ ಇವತ್ತು ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಬೀದಿ ವ್ಯಾಪಾರಿಗಳು ನಿಜವಾಗಲೂ ಅಲ್ಲಿ ಪ್ರತಿಯೊಬ್ಬ ಅಂಗಡಿ ಹತ್ರ ಹೋಗಿ ಅವರು ನಮ್ಮ ಅಧಿಕಾರಿಗಳು BBMPಯಿಂದ ಬಂದಿರತಕ್ಕಂಥ ನಮ್ಮ ಸಿಬ್ಬಂದಿಯವರಿಗೆ ಅನಾನುಕೂಲವಾಗ್ತಾ ಇತ್ತು. ಹಾಗಾಗಿ ನಾವು ಒಕ್ಕೂಟ ಏನಿದೆ, ನಮ್ಮ ಸಂಘಟನೆ ಭಾರತೀಯರ ಸೇವಾ ಸಮಿತಿ ಬೀದಿ ವ್ಯಾಪಾರಿಗಳ ಒಕ್ಕೂಟ, ಆ ಒಕ್ಕೂಟದ ವತಿಯಿಂದ ಅವ್ರನ್ನ ಒಂದು ಹತ್ರ ಸೇರಿಸಿ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಲೈಸೆನ್ಸ್ಗಳನ್ನು ಬರೆಸ್ಕೊಟ್ಟಿದ್ವಿ. ಹಲವಾರು ಜನಕ್ಕೆ ಮುಂದೆನೇ ಬಂದಿದೆ, ಬಿಟ್ಟವರನ್ನು ಸುಮಾರು ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಉಳಿದವರು ಮುಂದೆ ಮಾಡ್ತಾರೆ ಕೂಡ. ಯಾಕೆಂದರೆ ಇವತ್ತು ಆ ಒಂದು ಲೈಸೆನ್ಸ್ ಇಲ್ಲ ಅಂದರೆ ಅದು ಬದುಕನ್ನು ಕಟ್ಟೋದಕ್ಕೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲೈಸೆನ್ಸ್ಗಳನ್ನು ವಿತರಣೆ ಮಾಡೋದಕ್ಕೂ ಸಹ ನಾವು ಅವತ್ತು ಬರೆಸಿದ್ವಿ. ಇವತ್ತು ಯಾರ್ಯಾರಿಗೆ ಬಂದಿದೆ ಅದನ್ನು ವಿತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಸಿಲು ಬೇರೆ ಜಾಸ್ತಿ ಇದೆ. ಹಾಗಾಗಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ತಿಗಳರಪಾಳ್ಯದಲ್ಲಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದಲ್ಲಿ ನಾವು ಆಯೋಜನೆ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಹಂಚಿಗೆ ಒಂದು ಚೀಟಿಗಳನ್ನು, ಲೈಸೆನ್ಸ್ಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಸದಾ ಅವ್ರಿಗಾಗಿ ದುಡಿತೀವಿ. ಮತ್ತು ಈ ಒಂದು ಇಷ್ಟೊಂದು ಜನಕ್ಕೆ ಲೈಸೆನ್ಸ್ಗಳು ಬರೋದಕ್ಕೆ ಎಲ್ಲ ರೀತಿಯಲ್ಲಿ ಶ್ರಮಿಸಿ ಕೆಲಸ ಮಾಡಿದಂಥ ಸುಚಿತ್ರಾ ರೆಡ್ಡಿ ಮೇಡಮ್ ಅವ್ರಿಗೆ, ಅವರ ತಂಡದಕ್ಕೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀವಿ. ಜೊತೆಗೆ ಇವತ್ತೇನು ಎಷ್ಟೋ ಸಾವಿರಾರು ಜನ ಬೀದಿಗೆ ಬಂದು ಇರ್ತಕ್ಕಂಥ ಜಮೀನುಗಳನ್ನು ಕಳ್ಕೊಂಡು, ಆಸ್ತಿಗಳನ್ನು ಕಳ್ಕೊಂಡು ಬೀದಿಯಲ್ಲಿ ಬಂದು ಬದುಕ್ತಾ ಇದ್ದಾರೆ. ಅವ್ರಿಗೆ ನೆರವಾಗುವಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಬ್ರ್ಯಾಂಡ್ ಬೆಂಗಳೂರು ಮಾಡಿದಾಗ ಸುಮಾರು ಸಾವಿರಾರು ಜನರನ್ನು ಬೀದಿಗೆ ಹೋಗುವ ಪರಿಸ್ಥಿತಿಯಾಗಿತ್ತು. ಆಗ ನಾವು ಒಂದು ಹೋರಾಟವನ್ನು ನಂಬಿಕೊಂಡು ನಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ಆ ಸರ್ಕಾರದ ಮುಖಾಂತರ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅವ್ರಿಗೆ ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾವು ಅವ್ರಿಗೆ ಯಾವ ರೀತಿ ತೊಂದರೆ ಕೊಡಬಾರ್ದು ಅಂದಾಗ DK ಶಿವಕುಮಾರ್ ಸಾಹೇಬರು ಅರ್ಧ ಗಂಟೆಯಲ್ಲಿ ಅದನ್ನು ಆದೇಶ ಕೊಟ್ಟು ಸಾರ್ವಜನಿಕವಾಗಿ ಓಡಾಡೋಕೆ ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಆದೇಶದ ನಿಯಮಗಳನ್ನು ಪಾಲನೆ ಮಾಡಿ ಅವ್ರು ಬದುಕ್ಬೋದು, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಸುಮಾರು ಇವತ್ತು ಆ ಒಂದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಯಿತು. 65 ಲಕ್ಷ ಜನ ಬೀದಿ ವ್ಯಾಪಾರಿಗಳು ಇಡೀ ಕರ್ನಾಟಕದಲ್ಲಿ ಇದ್ದಾರೆ. ಹಾಗಾಗಿ ಈ ಒಂದು ಪಾಲನೆಯನ್ನು ದಯವಿಟ್ಟು ಎಲ್ಲರೂ ಪಾಲಿಸಬೇಕು ಅಂತೇಳಿ ನಾನು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ನೀವೆಲ್ಲರೂ ಜೀವನ ನಡೆಸ್ಕೊಂಡು ಹೋಗಬೇಕು. ಲೈಸೆನ್ಸ್ ಸಿಕ್ಕಿದೆ ಅಂತ ಮಾತ್ರಕ್ಕೆ ನಿಮ್ಮ ಇಷ್ಟ ಬಂದಂಗೆ ನಡ್ಕೊಳ್ರೆ ಅದು ನಿಯಮಗಳನ್ನು ನೀವು ದುರ್ಬಳಕೆ ಮಾಡ್ಕೊಂಡಂಗೆ ಆಗುತ್ತೆ, ಓವರ್ಟೇಕ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ನಮ್ಮ ಸೀನಣ್ಣ ಹೇಳ್ದಂಗೆ ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತೀನಿ. ಹಾಗಾಗಿ ಈ ಒಂದು ಹೋರಾಟಕ್ಕೆ, ಈ ಒಂದು ಲೈಸೆನ್ಸ್ಗಳು ಬರೋದಕ್ಕೆ ಕಾರಣರಾದ ನಮ್ಮ
ಮುನ್ರಾಜಣ್ಣವರು, ಆಂಜನಪ್ಪ ಯಾದವ್ ಅವರು, ನಮ್ಮ ಅಶೋಕ್ ಅವರು ಎಲ್ಲರೂ, ನಮ್ಮ ಸೀನಣ್ಣ ಪಾಪ ಹೇಳ್ತಾ ಇದ್ರು ಇವ್ರು ಮುಖ್ಯ ಅವ್ರು ಮುಖ್ಯ ಅಂತ. ನಿಜವಾಗ್ಲೂ ಇದು ಯಾರೂ ಅಲ್ಲ. ನಾವೆಲ್ಲರೂ ಒಂದಾಗಿದ್ದಕ್ಕೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದಕ್ಕೆ ಈ ಒಂದು ಪ್ರತಿಫಲ ಎಲ್ರಿಗೂ ಸಿಗ್ತಾ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿರಿ. ಯಾವುದೇ ಒಂದು ನಮಗೆ ಪಡಿಬೇಕಾದ್ರೂ, ಮೂಲಭೂತ ಸೌಕರ್ಯಗಳು ಸಿಗಬೇಕಾದ್ರೂ ನಾವೆಲ್ಲರೂ ಒಗ್ಗಟ್ಟಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಒಳ್ಳೆಯದಾಗಲಿ.